19/12/2021 ಖಾಲಿ ಮಾಡಿಸಿರುವ ಮನೆಗಳನ್ನು ಕೆಡವಿ 1 ವರ್ಷದೊಳಗೆ ಹೊಸ ಮನೆಗಳನ್ನು ನಿರ್ಮಾಣ ಮಾಡಿಕೊಡುವುದಾಗಿ ಕರ್ನಾಟಕ ಕೊಳೆಗೇರಿ ಅಭಿವೃದ್ಧಿ ಮಂಡಳಿಯು ಹೇಳಿತ್ತು. ಆದರೆ 4 ವರ್ಷವಾದರೂ ಮನೆಗಳನ್ನು ನಿರ್ಮಾಣ ಮಾಡಿಕೊಳ್ಳಲು ವಿಫಲವಾಗಿದ್ದು ವಿಳಂಬ ಕಾರಣದ ಬಗ್ಗೆ ಕೇಳಿದ್ರೆ ಸರ್ಕಾರ ಏನ್ ಹೇಳುತ್ತೆ ಅಂದ್ರೆ, ತಾವು ಕೋರಿರುವ ಮಾಹಿತಿಗೆ ಸಂಬಂಧಿತಂತೆ ಬಿಡುಗಡೆಯಾಗದ ಸರ್ಕಾರವ ಅನುದಾನ ನಿಗದಿತ ಸಮಯಕ್ಕೆ ಬಿಡುಗಡೆಯಾಗದ ಕಾರಣ ಸಚಿವರಲ್ಲಿ ತಾವು ಒಪ್ಕೊಂಡಿರೋದು, ಸರ್ಕಾರ 3 ವರ್ಷದಿಂದ ಇನ್ ಟೈಮಲ್ಲಿ ದುಡ್ಡು ಕೊಟ್ಟಿಲ್ಲ, ಕೆಲಸ ಮಾಡಕ್ ಆಗ್ತಾ ಇಲ್ಲ. ಇದು RTI ಡಾಕ್ಯುಮೆಂಟ್. ಅದ್ರಲ್ಲಿ ಮತ್ತೆ ಮುಂದುವರೆದು ಹೇಳ್ತಾರೆ ಏನಂತ, ಗುತ್ತಿಗೆದಾರರಿಗೆ ಬಿಲ್ಲುಗಳನ್ನು ಪಾವತಿಸಲಾಗದ ಕಾರಣ ಕಾಮಗಾರಿಯ ಪ್ರಗತಿ ಕುಂಠಿತವಾಗಿರುತ್ತದೆ. ಯಾರ ತಪ್ಪು? ಕಾಂಟ್ರಾಕ್ಟರ್ಗಳು ಸ್ಟ್ರೈಕ್ ಮಾಡಬಾರ್ದಾ? ಕಾಂಟ್ರಾಕ್ಟರ್ಗಳು ಬೀದಿಗೆ ಬೀಳಬಾರ್ದಾ? ಕಾಂಟ್ರಾಕ್ಟರ್ಗಳು ಮನೆ ಮಠ ಮಾರ್ಕೋಬೇಕಾ? ಉಪವಾಸ ಸತ್ಯಾಗ್ರಹ ಮಾಡಬಾರ್ದು, ಧರಣಿ ಮಾಡಬಾರ್ದು. ನೀವು ಹೇಳಿರೋ ಮಾತಿದು. ಸರ್ಕಾರದಿಂದ ಅನುದಾನ ಬಿಡುಗಡೆಯಾಗಿಲ್ಲ ಅಂತ ಹೇಳಿದಿರಿ. ಆಯ್ತು, ಅಲ್ಲಿಂದ ಮುಂದುವರೆದ್ರೆ 450 ಫಲಾನುಭವಿಗಳು 10,000 ರೂಪಾಯಿ ಮಾತ್ರ ಕೊಟ್ಟಿದ್ದಾರೆ. 450 ಫಲಾನುಭವಿಗಳು ಒಡೆದಾಕಿರೋದು 450 ಮನೆ, 10,000 ಮಾತ್ರ ಕೊಟ್ಟಿದ್ದಾರೆ. ಇನ್ನೂ 90,000 ಕೊಟ್ರೆ ನಾವು ಕಾಮಗಾರಿ ಪ್ರಾರಂಭ ಮಾಡ್ತೀವಿ ಅಂದ್ರೆ, ಅವನೊಬ್ಬ ಬಡವ, ಅವನ ಮನೆಯಲ್ಲಿರೋ ಪಾತ್ರೆ ಸಾಮಾನು ಎಲ್ಲ ಮಾರ 10,000 ಬರ್ತಾ ಇರಲಿಲ್ಲ. ಅವನಿಗೆ 1 ಲಕ್ಷ ನಿಗದಿ ಮಾಡಿದಿರಿ, 10,000 ಕೊಟ್ಟಿದ್ದಾನೆ. 90,000 ಕೊಟ್ರೆ ಕಾಮಗಾರಿ ಪ್ರಾರಂಭ ಮಾಡೋದು ಅಂದ್ರೆ, ಅವನು ಮನೆ ಮಠ ಇಲ್ಲದೆ ಇರೋನು 90,000 ಕೊಟ್ರೆ ನೀವು ಸರ್ಕಾರದಿಂದ ಪ್ರಾರಂಭ ಮಾಡ್ತೀರಿ. ಅವನು ಕೊಟ್ಟಿಲ್ಲ ಅಂದ್ರೆ ನಿಮ್ಮ ಹತ್ರ ಪ್ರಾರಂಭ ಮಾಡಕ್ ಅನುದಾನ ಇಲ್ಲ. ನೀವು ಒಪ್ಕೊಂಡಿರೋದು, ನಾನು ಹೇಳ್ತಾ ಇರೋದಲ್ಲ, ನಿಮ್ಮ RTI ದಾಖಲೆ. ನಿಮ್ಮ ಸ್ಲಂ ಬೋರ್ಡ್ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂದ್ರೆ, ಸಭಾಧ್ಯಕ್ಷರೇ, ಯಾವ್ದನ್ನ ಒಂದು ದಾಖಲೆಯಲ್ಲಿ ಸಹಿ ಮಾಡಿದ್ರೆ ಆ ದಾಖಲೆಯಲ್ಲಿ ಇರ್ತಕ್ಕವ್ರು ಎಲ್ಲರೂ ಸಹ ಜವಾಬ್ದಾರರಾಗ್ತಾರೆ. ಉದಾಹರಣೆಗೆ, ತಾವು ಯಾವ್ದನ್ನ ಆಸ್ತಿ ಖರೀದಿ ಮಾಡಿರ್ತೀರಿ, ನಾನು ಸಹ ಖರೀದಿ ಮಾಡ್ತೀನಿ. ಹಿಂದೆ ಮೈಸೂರು ಸಂಸ್ಥಾನ ಇರುವಾಗ ಗಂಡಬೇರುಂಡ ಲಾಂಛನ ಇರ್ತಾ ಇತ್ತು. ಗಂಡಬೇರುಂಡ ಲಾಂಛನ ಆದ್ಮೇಲೆ ಸ್ವಾತಂತ್ರ್ಯ ಬಂದ ಮೇಲೆ ಅದು ಅಶೋಕ ಸ್ತಂಭದ ಚಿಹ್ನೆ ಬಂತು. ಅದ್ರಲ್ಲಿ ನಾವೆಲ್ಲರೂ ಒಪ್ಪಿಗೆ ಸಹಿ ಕರಾರು ಪತ್ರ ನೋಂದಣಿ ಪತ್ರ ಮಾಡ್ಕೊಂತೇವೆ. ಮಾನ್ಯ ನಮ್ಮ ವಸತಿ ಸಚಿವರು ಫೋಟೋ, ಮುಖ್ಯಮಂತ್ರಿಗಳ ಫೋಟೋ ಹಾಗೂ ಉಪಮುಖ್ಯಮಂತ್ರಿಗಳ ಫೋಟೋ ಹಾಕ್ಬಿಟ್ಟು ಸಹಿ ಮಾಡಿದ್ರೆ ಯಾರು ಹೊಣೆ? ಇದಕ್ಕೆ 7 ಹಕ್ಕುಪತ್ರಗಳು, 7 ಹಕ್ಕುಪತ್ರ ಬೋಗಸ್ ಡಾಕ್ಯುಮೆಂಟ್ ವಿತ್ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಇದರಲ್ಲಿ ಸಹಿ ಮಾಡಿರೋರ್ನ ಇಟ್ಕೊಂಡ್ಲ, ಮೇಲ್ಗಡೆ ನಿಮ್ಮ ಫೋಟೋಗಳಿದೆ, ನಿಮ್ಮನ್ನು ಸೇರಿಸಿ ತನಿಖೆ ಮಾಡಬೇಕಾ? ನೀವು ಭಾಗಿಯಾಗಿದ್ದೀರಿ ಅನ್ಕೋಬೇಕಾ? ಅಥವಾ ನಿಮಗೆ ಗೊತ್ತಿಲ್ಲದೆ ಇವರೇ ಭಾಗಿಯಾಗಿದ್ದಾರೆ ಅನ್ಕೋಬೇಕಾ? ಯಾರಿದು ಕೊನೆ? ನಿಮ್ಮ ಹೆಸರಿರೋಂಥ ನಿಮ್ಮ ಫೋಟೋ ಇರೋ ಪತ್ರ ಇದು ಹಕ್ಕುಪತ್ರ. ಕಮಿಷನರ್ ಅವ್ರಿಗೆ ಫೋನ್ ಮಾಡಿದೆ, ಇದರ ನೈಜತೆ ಬಗ್ಗೆ ನನಗೆ ಮಾಹಿತಿ ಕೊಡಿ ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳ್ತಾರೆ, ಸರ್ ಈಗ ನನ್ನ ಗಮನಕ್ಕೆ ಬಂದ್ಬಿಟ್ಟಿದೆ ಅಂದ್ರೆ, ನಾನು ಕೇಳಿದ ಮೇಲೆ ಗಮನಕ್ಕೆ ಬಂದ್ಬಿಡ್ತಂತೆ. ಈಗ ಪ್ರಶ್ನೆ ಏನಂತ ಕೇಳಿ ಸಭಾಧ್ಯಕ್ಷರೇ, ಹೆಂಗಿರೋ ಸಮಯವಿದೆ, ಬೇಕಾದಷ್ಟು. ತಾವೆಷ್ಟು ಒಳ್ಳೆ ಕೆಲಸ ಮಾಡ್ತೀರಂದ್ರೆ ಮುನಿರತ್ನ ತೊಂದರೆ ಆಗ್ಬಾರ್ದು ಅಂತ ಪ್ರಶ್ನೆ ನನ್ಗೆ ಲಾಸ್ಟ್ ಅಲ್ಲಿ ಹಾಕ್ಬಿಟ್ಟಿದ್ದೀವಿ. ನೀವು ಲಾಸ್ಟ್ ಕೊಟ್ಟಾಗ ಲಾಸ್ಟ್ಗೆ ಆಗ್ತದೆ. ಅದೇ ಇಲ್ಲ ನನ್ನ ಮೇಲೆ ತಮ್ಗೆ ಬಹಳ ಅಭಿಮಾನ, ಅದಕ್ಕೆ ಲಾಸ್ಟ್ ಇದೆ. ಈಗ ಪ್ರಶ್ನೆ ಕೇಳಿ, ಅದನ್ನೇ ಬಿಡಿ ಸಭಾಧ್ಯಕ್ಷರೇ, ಉತ್ತರ ಕೊಡ್ಲಿ. ಕೊಡ್ತಾರೆ, 1 ನಿಮಿಷ ಹೇಳ್ಬಿಡ್ತೀನಿ. ಸಭಾಧ್ಯಕ್ಷರೇ, ಕಮಿಷನರ್ ಫೋನ್ ಮಾಡಿದೆ, ಸ್ವಾಮಿ 7 ಹಕ್ಕುಪತ್ರಗಳು ಬೋಗಸ್ ಆಗಿದೆ, ಅದರ ನೈಜತೆ ಬಗ್ಗೆ ಏನೇನು ದಾಖಲೆಗಳಾಗಿದೆ, ಯಾರ್ಯಾರು ಮಂಜೂರಾತಿ ಕೊಟ್ಟಿದ್ದಾರೆ, ಅದ್ರದ್ದೆಲ್ಲ ದಾಖಲೆ ಕೊಡಿ ಅಂತ ಕೇಳಿದೆ. ಅದಕ್ಕೆ ಅವರೇನಂದ್ರು ಗೊತ್ತಾ, ಸರ್ ನನಗೆ ಇನ್ನೂ ಏನು ಗಮನಕ್ಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಮಾರನೇ ದಿನ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್, ಇದೆಲ್ಲ ಬೋಗಸ್ ಡಾಕ್ಯುಮೆಂಟ್ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಅದಕ್ಕೆ ಚರ್ಚೆ ಮಾಡ್ಲಿಕ್ಕೆ ಕನ್ವರ್ಟ್ ಮಾಡ್ಬೇಕಾ? ಹೇಳ್ತೀನಿ ಸಭಾಧ್ಯಕ್ಷರೇ, ಸ್ವಲ್ಪ ಸಭಾಧ್ಯಕ್ಷರೇ. ಈಗ ಪ್ರಶ್ನೆಗೆ ಸೀಮಿತ. ನನ್ನ ಮೇಲೆ ನಿಮ್ಗೆ ಅಭಿಮಾನನೇ ಇಲ್ಲ ಸಭಾಧ್ಯಕ್ಷರೇ. ಸಭಾಧ್ಯಕ್ಷರೇ ಉತ್ತರ ಕೊಡ್ತಾರೆ. ಇದೇನು ಕ್ವಶನ್ ಆನ್ಸರ್ ಇದು? ಅಯ್ಯೋ ಅಲ್ಲ, ಕ್ವಶನ್ ಆನ್ಸರ್. ಕೆಲಸ ಮಾಡಿ, ಉತ್ತರ ಕೊಡ್ಬೇಕು.
ಹೇಳ್ಬಿಡ್ತಾರೆ ಬಿಡಿ ಆಯ್ತು. ಸರ್. ಉತ್ತರ ನಾನು ಹೇಳ್ಬಿಡ್ತೀನಿ ಒಂದ್ ಲೈನಲ್ಲಿ ಇದೆಲ್ಲ ಸರಿಗಿದೆ ಅಂತ ಹೇಳ್ಬಿಟ್ರೆ ಮುಗಿದೋಯ್ತಪ್ಪ. ಆಯ್ತು ಮುನರತ್ನ ಅವರೇ, ಹೇಳಿ ಸಭಾಧ್ಯಕ್ಷರೇ, ಹೇಳಿ ಸಭಾಧ್ಯಕ್ಷರೇ. ಹೇಳಕ್ಕೆ ಬಿಡ್ತಾ ಇಲ್ಲ. ಇದು ಕಮಿಷನರ್ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ, ಕಮಿಷನರ್ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ನೀವೇನಾದ್ರು ಸಸ್ಪೆಂಡ್ ಮಾಡಿದ್ರಾ? ಅವ್ರ ಮೇಲೆ ಆಕ್ಷನ್ ಏನ್ ಮಾಡ್ಬೇಕು ಹೇಳಿ ನೀವು, ಅವರೇ ಹೇಳ್ಬೇಕು. ಆಯ್ತಾಗ ಮಾತಾಡ್ಲಿ ಅವ್ರು ಅವರು. ಹೇಳ್ಬೇಕು. ಮಾತಾಡ್ಲಿ. ಈಗ ಸರ್ಕಾರದ ಪ್ರಶ್ನೆ ಆಯ್ತು ಹೇಳ್ತೀನಿ ನಾನು. ನಕಲಿ ದಾಖಲೆ ಮಾಡಿ ಒಂದೊಂದಾಗಿ ಹೇಳ್ತೀನಿ. ಉತ್ತರ ಕೊಡ್ಲಿ ಅವರು. ಇವತ್ತವರೆಗೂ ನೀವೇನ್ ಕ್ರಮ ಆಯ್ತು, ತಗೊಂಡಿದ್ದೀರಿ? ಉತ್ತರ ಕೊಡ್ಲಿ ಅವರು. ಕೂತ್ಕೊಳ್ಳಿ.